ಕಿತ್ಲಾಡ್ ಸಾಯ್ತಾವ ಹಂಗೇನ ಏನೋ ಬಂದೈತೆ. ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಪ್ರ್ಯಾಂಕ್ ಮಾಡೋಣ ಅಂತ ಪಟಪಟಾನ್ ಮಾಡ್ತಾಯಿದ್ವಿ, ಯಾಕಂದರೆ ನಮ್ಮ ಗಾಡಿ ಆಚೆನೇ ಇದ್ದಾರೆ. ಓಕೆನಾ, ಮುಖ ತೊಳೆದಿಲ್ಲ ಇನ್ನು ನಾವು ಯಾರು ಏನೋ ಅನ್ಕೋಬೇಡಿ. ಸೊ ನೋಡಿ, ಟಿವಿದು ಈ ಥರ ಹಾಕ್ಬಿಟ್ಟು ಟಿವಿ ಹೊಡೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅದು ಅಂತ. ಕಾಲ್ ಮಾಡಿಬಿಟ್ಟು ಇವಾಗ ಹೇಳಮ್ಮ. ನಮ್ಮ ಗೌತಮ್ ಪೂಜಾ ಕಿತ್ಲಾಡ್ಕೊಂಡು ಹಂಗೆ ಹೇಳು. ಇವಾಗ ಇನ್ನೂ ಜಗಳ ಆಡ್ತಾ ಇರ್ತೀವಿ. ಜಗಳ ಆಡೋದಲ್ಲ, ಸುಮ್ಮನೆ ಕೋಪ ಮಾಡ್ಕೊಂಡು ಮಾತಾಡ್ಬಿಡ್ರಿ. ನೀವೇನು ಕೋಪ ಮಾಡ್ಕೊಂಡು ಅಂತಿರ್ರಿ ಅಷ್ಟೇ. ನಾನು ಬೈತಾ ಇರ್ತೀನಿ, ನಾನು ಅಪ್ಪ ನಿಮ್ಗೆ ಬರಲ್ಲ. ಸರಿ ಸರಿ ಸರಿ, ಸ್ಟಾರ್ಟ್ ಗೈಸ್. ನೀನು ನಗ್ಬೇಡ, ನೀನು ನಗ್ಬೇಡ. ಯಾರು ಮಾಡ್ತಾರೆ? ಇಲ್ಲ, ಅದು ಸೆಟ್ ಮಾಡೋಣ. ಎಲ್ಲಾದ್ರೂ ಇಟ್ಬಿಡ್ಬೇಕಿಲ್ಲ, ನಾನು ಕೈಯಲ್ಲಿ ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ಸರಿ, ಬೇಗ 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 ಬಂದ್ಬಿಡ್ತಾರೆ ಡ್ಯಾಡಿ. ಫೋನ್ ಮಾಡಿಬಿಟ್ಟು ಹೇಳು. ಈಗ ನೋಡೋ ಎಲ್ಲಾಯ್ತು ಗೊತ್ತಮ್ಮ ಪಾಪ. ಸೊ ಗೈಸ್, ಇಲ್ಲಿ ಕಾರ್ ಹತ್ರನೇ ಇದ್ದಾರಂತೆ. ಕಾರ್ ಬಂದಿದೆ ನೋಡಿ, ಇಲ್ಲಿ ಇದು ನಮ್ಮದು. ಸೊ ಅಲ್ಲಿ ಕುತ್ಕೊಂಡು ಅವ್ರ ಡೈರಿ ಏನಾದರೂ ಇದ್ದರೆ ಬರಿತಾ ಇರ್ತಾರೆ. ನೋಡೋಣ ಇವಾಗ ಏನಾಗುತ್ತೆ ಅಂತ. ಅಮ್ಮ, ಯಾರು ಹೊಡೆದಾಕಿರೋದು ಅಂತ ಹೇಳ್ತೀಯಮ್ಮ? ಏನ್ರಲ್ಲಿ ಹಾಕ್ದೆ ಅಂದರೆ ಏನಂತೀಯ? ಏನ್ರಲ್ಲಿ ಹಾಕ್ದೆ ಅಂದರೆ ಏನಂತೀಯ? ಕೈಯಲ್ಲಿ ಹೊಡೆದ್ಬಿಟ್ಟ ಅಂತ, ಕೈಯಲ್ಲಿ ಹೊಡೆದ್ಬಿಟ್ಟ ಅಂತೇಳಿ ಕೋಪಕ್ಕೆ ಕೈಯಲ್ಲಿ ಹೊಡೆದ್ಬಿಟ್ಟ ಅಂತೇಳು. ಫೋನ್ ಮಾತಾಡ್ತಾ ಇತ್ತಲ್ಲಿ, ಫೋನ್ ಎತ್ತುತ್ತಾ ಇಲ್ಲ. ಮಾಡಮ್ಮ ಇರೋ ಮಾಡಮ್ಮ, ಬಂದ್ಬಿಡುತ್ತೆ ಮೇಲೆ. ರಿಮೋಟ್ಗೆ ಅಲ್ಲ, ಅವನು ಜಾಸ್ತಿ ಏನೋ ಮಾತಾಡ್ತಾ ಇದ್ದ. ನಾನು ಹೇಳ್ತೀನಿ, ಅವನು ಹೆಂಗಂದಂಗೆ ಮಾತಾಡ್ತಾನೆ ಪಾಪ, ನೋಡು ಹಂಗೆ ಹಿಂಗೆ ಅಂತ ಹೇಳ್ತೀನಿ ನಾನು. ರಿಮೋಟ್ ಕೊಡೋ ಅಂತ ಅಂದ್ರೇನು ದುರಂಕಾರ ಮಾತುಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬೈದಿದ್ದಕ್ಕೆ ಟಿವಿಗೆ ಹೆಂಗೆ ಎತ್ಕೊಂಡು ಹಿಂಗೆ ಹೊಡೆದ ಅಂತ ಹೇಳ್ತೀನಿ. ಒಳ್ಳೇದು ಮಾಡ್ತದ ಗೊತ್ತಾಗ ನೋಡಿದ್ರೆ ನನಗೆ ಗೊತ್ತಿಲ್ಲ. ಸೊ ಗೈಸ್, ಕ್ಯಾಮ್ರಾ ಎಲ್ಲಿ ಸೆಟ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಇಲ್ಲೆಲ್ಲೂ ಸೆಟ್ ಮಾಡೋದಕ್ಕೆ ನಮಗೆ ಸ್ಪೇಸ್ ಇಲ್ಲ. ನೋಡಿ, ಸ್ಕ್ರೀನ್ ಈ ಥರ ಆಗಿದೆ. ಈ ಬೇಗಲೋ ಎಲ್ಲಿಕ್ಕೋದು? ಬೇಗ ಐಡಿಯಾ ಕೊಡು. ಈ ಸೈಡ್ ಬರಬೇಕು. ಇಲ್ಲ, ಈ ಸೈಡ್ ಕವರ್ ಆಗ್ಬೇಕಲ್ಲಮ್ಮ ಪಾಪ. ರಿಯಾಕ್ಷನ್ ಫಸ್ಟು ಬೆಸ್ಟು ಇಲ್ಲೇ. ಯಾಕಂದ್ರೆ ಓಡಾಡ್ತಾ ಇರ್ತಿದ್ದೆ, ಕೈಯಲ್ಲಿ ಇಟ್ಕೊಳ್ಳೋದೇ ಬೆಸ್ಟ್. ಹೆಂಗೆ ಮಾಡೋದು? ಹಿಂಗೆ ಇಟ್ಕೊಂಡಿದ್ಯಾನ? ಹಂಗೆ ಇಟ್ಕೊ. ಹಂಗೇನೋ ಒಂಥರ ಅನಿಸ್ತಿತ್ತು ಯಾಕೋ ಅಳು ಬರಂಗಾಗ್ತಾನೆ. ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ನೀವು ವಿಡಿಯೋ ಕಾಣಿಸ್ತು, ನಗು ಬಿಡ್ತಿದ್ದೆ ನನಗೆ. ಲೈಟ್ಸ್ ಸುಮ್ಮನೆ ಹಿಂಗೆ ಹಿಡ್ಕೊಂಡಿರೋ ಲೈಟ್ ಸ್ವಲ್ಪ ನಿಮ್ಮ ಮಾನ ಮರ್ಯಾದೆ ಏನಾರು ಇದ್ರೆ ಅಲ್ಲ. ಹಲೋ, ಎಲ್ಲಿದೆಯಾ? ಬರ್ತಾ ಇದೆಯಾ? ನಿಮ್ಮ ಮಕ್ಳಿಬ್ರು ಸೇರ್ಕೊಂಡು ಟಿವಿ ಹೊಡೆದಾಕವ್ರೆ. ಏನಾ ಕಿತ್ಲಾಡ್ ಸಾಯ್ತಾವ ಹಂಗೇನ ಏನೋ ಬಂದೈತೆ ಟಿವಿನ. ಸ್ವಲ್ಪ ಭಯ ಭಕ್ತಿ ಅನ್ನೋದಿದ್ರೆ ಅಲ್ಲ ಇವಕ್ಕೆ. ಇವನೊಬ್ಬನವನೇ, ಇವನು ಫಸ್ಟ್ ಎಲ್ಲಾದ್ರೂ ಕರ್ಕೊಂಡೋಗ ಹಾಸ್ಟೆಲ್ಗಾದ್ರೂ ಹಾಕತ್ತ. ಮನೇಲಿ ಇಟ್ಕೊಂಡೇನು ಓದಕ್ಕೂ ಹೋಗ್ತಾ ಇಲ್ಲ, ಸುಮ್ಮನೆ ಇಲ್ಲೇ ಇದು ಮಾಡಿರ್ತಾರೆ.
ಎದ್ದಾ ಬಂತ ಹೇಳ್ ಬಾ. ಏನ್ರ ನೋಡಿದ್ರ ಅದನ್ನ ನಮ್ಮ ಕೈಯಲ್ಲಿ ಇದು ಮಾಡಿರೋದು ನೋಡು. ಯಾರು ಗೌತಮ್ ಕೈಯಲ್ಲ ರಿಮೋಟ್ಗೆ ಇದು ಮಾಡ್ತಾ ಇದ್ದ ಮಾತುಗಳು ಜಾಸ್ತಿ ಮಾತಾಡ್ತಾವ ನೀನು ನಡುವೆ. ಡ್ಯಾಡಿ ಏನ್ ಬೆಲ್ಟ್ ಹತ್ಕೊಂಡ್ಬಿಟ್ಟೆ. ಕ್ರೀಡ್ ಬಿಸಾಕ್ಬಿಡ್ತಾ ಇದ್ದೆ ಅವಾಗ. ಜಸ್ಟ್ ಮಿಸ್ಸು. ಅಲ್ಲಿ ಬಿಟ್ಟಿಲ್ಲ ಅಂದಿದ್ರೆ ನಮ್ಮ ಕೊಡ್ತಾ ಇದ್ದೆ ಹೆಂಗ್ ಕೊಡ್ತಾ ಇದ್ದೆ ಗೊತ್ತಾ, ಹೆಂಗ್ ಕೊಡ್ತಾ ಇದ್ದೆ ಗೊತ್ತಾ. ಅಲ್ಲಲ್ಲಲ್ಲಲ್ಲಲ್ಲ ಮೈ ಗಾಡ್ ಏನು ಅಮ್ಮ ಯಾವರಿದ್ರೆ ಗ್ಯಾರಂಟಿ ಹೆಂಗ್ ಬಿದ್ದಿರೋದು ಏಟುಗಳು. ನಿಮ್ಗೆ ಬೀಳ್ದ ನಿಮ್ಗಿಬ್ರಿಗೂ ಬೀಳ್ತಾ ಇತ್ತು ಈಗ. ಸ್ವಲ್ಪ ಹೊತ್ತು ಅಲ್ಲಿ ಬಿಡ್ತಾ ಇರ್ಬೇಕಾಗಿತ್ತು. ದೇವ್ರೆ ಗ್ಯಾರಂಟಿ ಬಿದ್ದಿರೋ ಇವಾಗ ಇಬ್ಬರಿಗೂ ಏಟುಗಳು. ಅನ್ಕೊಂಡ್ವಿ ಕೈಯೆಲ್ಲ ನಡುತ್ತೈತೆ ಬೆಲ್ಟ್ ಹತ್ಕೊಂಡಿದ್ರು. ತಮಾಷೆ ಟಿವಿ ಅಲ್ಲಿ ಬಾಯಿಗೆ ಕಮ್ಮಿ ನೋಡ ಸಡನ್ ಆಗಿ ಬಂದ್ರೆ ಹಂಗೆ ಕಾಣಿಸ್ತದೆ. ಅಯ್ಯಪ್ಪ ಒಂದೇಟ್ ಹೊಡಿಯೋರ್ಗು ಸುಮ್ಮನೆ ಇರ್ಬೇಕಾಗಿತ್ತಲ್ಲಮ್ಮ. ನೀನೇ ರ್ಯಾಂಕ್ ಹೋಗಿ ಬೇರೆ ನಾನು ಆಗ್ತಾ ಇತ್ತು ಇವಾಗ. ಕರೆಕ್ಟ್ ನಾನೇ ಇರ್ಬೇಕಾಗಿತ್ತು ಅವಾಗ. ಅವನಿಗೆಲ್ಲ ನೋಡಿದ್ರ ಪಾಪ ಐಡಿಯಾ ಮಾಡಿರೋದು ಅವಳು. ಅವ್ನ ಪಾಪ ಸುಮ್ಮನೆ ಆಕ್ಟ್ ಮಾಡಿದ್ದು ಬಂದಿದ್ದು ತಪ್ಪಿಗೆ. ಕೈ ಸಕ್ಸಸ್ಫುಲಿ ಫ್ರಂಟ್ ಟರ್ನ್. ಆದರೆ ತುಂಬ ಲಾಂಗ್ ಹೇಳ್ಕೊಂಡು ಹೋಗೋದಕ್ಕಾಗಿಲ್ಲ. ಅವ್ರಿಗೆ ಬಂದಿದ್ದಕ್ಕಂದ್ರೆ ಬೆಲ್ಟ್ ಹತ್ಕೊಬಿಟ್ರು ಹೊಡಿಯೋದಕ್ಕೆ. ಗ್ಯಾರಂಟಿ ಗೌತಮ್. ಏನು ಗೌತಮ್ ಅನ್ಯಾಯವಾಗಿ ಒದೆಗಳು ತಿನ್ಬಿಡ್ತಾ ಇದ್ದಲ್ಲ ಗೌತಮ್. ಅನ್ಕೊಂಡಲ್ಲ ಚಿನ್ನು ಅನ್ಕೊಂಡಲ್ಲ. ಓ ಎಲ್ಲಿ ಬಂದು ಹೇಳ್ಬಿಟ್ಟೆ ಅಂತ. ಸೀರಿಯಸ್ಲಿ ನಮ್ಮಮ್ಮ ಬೆಲ್ಟ್ ಹತ್ಕೊಂಡು ಸಕ್ಕ ಅಡ್ಡ ಹೋದ್ರೆ ಗೈಸ್. ಇಲ್ಲ ಅಂದ್ರೆ ಗ್ಯಾರಂಟಿ ಆಗಿ ತಿಡಿರೋದು. ಪಾಪ ಫಸ್ಟ್ ನೀನು ಬಂದಿದ್ದಕ್ಕೆ ನಾನು ಟಿ ವಿ ನೋಡಿ ಏನು ಅಂದ್ಕೊಂಡೆ. ಏನು ಅನ್ಕೊಂಡಿಲ್ಲ. ಕೈಯೆಲ್ಲ ಫಸ್ಟ್ ಬಾರ್ಸ್ಕೊಳ್ಳೋಣ ಮಕ್ಕಳು ಅಲ್ಲೇ ಹೊಡ್ಕೊಳ್ತಾ ಇದ್ದೆ. ಕರೆಕ್ಟಾಗಿ ಹೇಳು ನೋಡಿ ಸಕ್ ಏನು ಅನಿಸ್ತು ಅಂತ. ಅದೇ ಹೇಳ್ತಾ ಇಲ್ಲ. ನನ್ನ ಮಾತು ಕೇಳಿಲ್ಲ. ನಾನು ಹೇಳ್ದೆ ಫಸ್ಟೇ ಹೊಡೆದ್ರೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೆ. ಅಲ್ಲ ಫಸ್ಟು ಬನ್ನಿ ಸಕ್ನ ಹೆಂಗೆ ಆಯ್ತು ಏನು ಅಂತ ವಿಚಾರಿಸೋದಿಲ್ಲ ನಮ್ಮಪ್ಪ. ಓಡಿ ಸಕ್ನ ಬೆಲ್ಟು. ನಮ್ಮ ಪ್ರ್ಯಾಂಕ್ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಇತ್ತು ವಿಚಾರಿಸಿದ್ರೆ. ಹ್ಞೂ ಯಾರಿಂದ ಆಯಿತು ಇಬ್ರು ಕಿತ್ತಾಡಿ ಟಿವಿ ಹೊಡೆದಾಕವ್ರೆ ಅಂದ್ರೆ ಹೇಳಿದ್ದು ಸುಳ್ಳಾಗಬಹುದು. ನೋಡಿ ಇದನ್ನೇ ನೀನು ಅರ್ಥ ಮಾಡ್ಕೋದ್ರೆ ನೀನು ಒದೆ ತಗೊಳ್ಳೋದ್ರಿಂದ ತಪ್ಪಿಸ್ತು. ಕೈ ಎಡಗೈ ಎದ್ದಿತ್ತು ಆದ್ರೂ ಸಮಾಧಾನ ಮಾಡ್ಕೊಂಡು ಫಸ್ಟ್ ಒಟ್ನಲ್ಲಿ ಬಿದ್ದಿರೋದು ಗೈಸ್ ಗ್ಯಾರಂಟಿಯಾಗಿ ಸಕ್ಕತ್ತಾಗಿ ಬಿದ್ದಿರೋದು. ಏಟುಗಳು ಮಾತ್ರ ಜಸ್ಟಾಗಿ ಮಿಸ್ ಆಗಿದ್ದೀವಿ. ಫಸ್ಟ್ ನಮ್ಮ ಗೌತಮ್ಗೆ ಹೊಡಿತಾ ಇತ್ತು. ರೂಮ್ಗೆ ಹೋಗಿತ್ತಲ್ಲ ಅಲ್ಲಿ. ಅಮ್ಮ ಫೋನ್ ಮಾಡಿ ಹೇಳಿ ಸಕ್ ಏನಂತ ಅನ್ಕೊಂಡೆ. ಅನ್ಕೊಂಡಿದ್ದೆ ಬಾಯಿ 1 ಲಕ್ಷ ರೂಪಾಯಿ ಟಿವಿ ತಿರುಗಿ ಸಾಲಗಳು ಮಾಡ್ಬೇಕಲ್ಲ. 1 ಲಕ್ಷ ರೂಪಾಯಿ ಏನಲ್ಲ ಸುಮ್ಮನೆ 60,000. 60. ನಿಮ್ಮ ಅಪ್ಪ ಕಲಿತಾನೆ.
ಎಷ್ಟಮ್ಮ ಮತ್ತೆ ನೀನೇ ನಮ್ಮಪ್ಪ ಇನ್ನೇನು ಕರಿತವ್ ನಾನು 82 ಒಟ್ಟಿನಲ್ಲಿ ನಮ್ಮಪ್ಪ ಸಕ್ಸಸ್ಫುಲ್ಲಾಗಿ ಪ್ರ್ಯಾಂಕ್ ಆಗಿದ್ದಾರೆ. ಆ ಪ್ರ್ಯಾಂಕಲ್ಲಿ ನಮಗೆ ಒದೆಗಳು ಬೀಳೋದ್ರಿಂದ ತಪ್ಪಿಸ್ಕೊಂಡಿದ್ದೀವಿ ಸಕ್ಸಸ್ಫುಲಿ. ನನಗೆ ನಮ್ಮಪ್ಪ ಅಲ್ಲಿ ರೂಮ್ಗೆ ಹೋಗಿ ಕೋಪದಲ್ಲಿ ಬಂದಿದ್ದು ನೋಡೆ. ಹೋಗಿದ ತಕ್ಷಣ ಬೆಟ್ಟ ಗ್ಯಾರಂಟಿ ಹೊಡೆದಿರೋನು ಪಾಪ ಅವನಿಗೆ. ಒಟ್ಟಿನಲ್ಲಿ ಇವತ್ತು ಮಿಸ್ಸು ಗೈಸ್ ಪ್ರ್ಯಾಂಕ್ ಮಾಡಿ ಅದೇನೋ ಅಂತಾರಲ್ಲ ತಮಾಷೆ ಮಾಡೋಕ್ಕಾಗ ಅಮಾಸೆ ಆಯಿತು ಅಂದಂಗೆ ಹಂಗಾಗ್ತಾ ಇತ್ತು ನಮ್ಮ ಪರಿಸ್ಥಿತಿ. ಒಟ್ಟಿನಲ್ಲಿ ಗೈಸ್ ಮಮ್ಮಿ ಇನ್ನೊಂದು ಸರಿ ಯಾರಿಗೆ ಮಾಡ್ತೀಯ ಮಮ್ಮಿ ಈ ಥರ ಪ್ರ್ಯಾಂಕು? ಬೇಡ, ಯಾರು ಮಾಡೋಕ್ಕಾಗ್ತೈತೆ. ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ. ಇದನ್ನ ನಮ್ಮ ಅಜ್ಜಿಗೂ ಒಂದ್ಸರಿ ಮಾಡಬೇಕು ಗೈಸ್. ನಮ್ಮ ಊರಲ್ಲಿ ಈ ಸರಿ ಊರಿಗೆ ಹೋಗೋ ಪ್ಲಾನ್ ಇದೆ. ಇನ್ನೊಂದು ಸರಿ ಅವಾಗ ಹೋದಾಗ ಒಂದ್ಸರಿ ಟ್ರೈ ಮಾಡೋಣ. ಅಲ್ಲೂ ನಮ್ಮ ಅಜ್ಜಿಗಾದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಟ್ರೈ ಹೋಗ್ಬೇಕಂತ. ನಮ್ಮ ಅಪ್ಪ ಎಲ್ದಿದಾಗ ಮಾಡಲ್ಲ ಬಿಡು. ನಮ್ಮ ಅಪ್ಪ ಎಲ್ಲಾದ್ರೂ ಆಚೆ ಕಲಿಸ್ಬಿಟ್ಟು ಆಮೇಲೆ ಮಾಡ್ತೀವಿ. ನಮ್ಮ ಅಪ್ಪ ಇರೋ ಗ್ಯಾರಂಟಿ ಹೊಡ್ಸ್ಕೊತೀನಿ. ಸುಮ್ಮನೆ ಯಾಕಬೇಕು. ಒಟ್ನಲ್ಲಿ ದೇವ್ರು ಕಾಪಾಡ್ದ ಇವತ್ತು. ನಮ್ಮಮ್ಮ ಹಿಂದನೇ ಇರಲಿಲ್ಲ ಅಂದಿದ್ರೆ ಗ್ಯಾರಂಟಿ ಅದು ಸರಿಯಾಗಿ ಬಿದ್ದಿರೋದು ಏಟುಗಳು ಮಾತ್ರ. ಯಾರಿಗೆ ಎಕ್ಸ್ಪೀರಿಯನ್ಸ್ ಆಯ್ತೋ ಇಲ್ಲ ನಮ್ಮ ಅಪ್ಪ ಏಟುಗಳು ನನಗೈತೆ. ಅವನಿಗೆ ಇಲ್ಲ ಅಂದ್ಬಿಟ್ಟೆ ಫಸ್ಟ್ ಅವನ ಹತ್ರ ಹೋಗಿದ್ವಿ ಇವತ್ತು. ಒಟ್ನಲ್ಲಿ ಗೈಸ್ ನಾನ್ ತಿಂದಾಗ ಏಟುಗಳು ನನ್ನ ತಮ್ಮ ಒಂದೇ ಒಂದು ಏಟುಗಳು ತಿಂದಿಲ್ಲ. ತಪ್ಪು ಮಾಡಿದೆ ಅಂತ ಅರ್ಥ. ತಪ್ಪು ಅವಾಗಿನ್ನ ನನ್ಗೆ ಅಷ್ಟು ಒಂದು ಮೆಚೂರಿಟಿ ಆಗಿರ್ಲಿಲ್ಲ ಮೈಂಡು. ಒಟ್ನಲ್ಲಿ ಹೇಳ್ತಾ ಇರೋದು ನೀನು ಅಷ್ಟು ತಪ್ಪು ಮಾಡಿದೆ ಅದಕ್ಕೆ ಅಷ್ಟು ಓದೇ ತಿಂದಿದ್ಯಾ ಅಂತ. ಆ ಇನ್ಸಿಡೆಂಟ್ ಏನಕ್ಕೆ ಓದೇ ತಿಂದಿರೋದು ಅಂತ ಹೇಳ ಮೇಲೆ ಅಲ್ಲ ನಮ್ಮ ವ್ಯೂವರ್ಸ್ ಎಲ್ಲ ತಪ್ಪು ತಿಳ್ಕೊಬಿಡ್ತಾರೆ ನನ್ನ ಬಗ್ಗೆ. ಇನ್ಸಿಡೆಂಟ್ ಏನಾಯ್ತು ಅಂತ ಹೇಳೋ. ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾರೆ ಆಮೇಲೆ. ಹೇಳ್ಬೋದೇ ಹೇಳ್ಬಾರ್ದು ಆಮೇಲೆ ಅದಕ್ಕೆ. ಸಂಡೇ ಕ್ಲಾಸ್ ಅಂತ ಹೋಗ್ತಾ ಇದ್ನು. ಸಂಡೇ ಅದಕ್ಕೆ ಸರಿಯಾಗಿ ಕೊಟ್ರು ಅಷ್ಟೇ. ಅದ್ರ ಮುಂದಿಂದು ಹೇಳ್ಬಾರ್ದು. ಯಾಕೆ ಬೇಕು ಸುಮ್ಮನೆ. ಅದೆಲ್ಲ ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅವಾಗ. ಅವತ್ತಿಂದ ಇವತ್ತಿನವರೆಗೂ ಸಂಡೇ ಕ್ಲಾಸ್ ಅವತ್ತು. ಓಕೆ ಗೈಸ್, ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಬಾಯ್ ಬಾಯ್. ನೆಕ್ಸ್ಟ್ ಪ್ರ್ಯಾಂಕ್ ನಮ್ಮ ಅಪ್ಪ ಮೇಲೆ ಇನ್ನೊಂದ್ಸರಿ ಯಾವ್ದಾದ್ರು ಟ್ರೈ ಮಾಡೋಣ. ಆಫ್ ಮಾಡಮ್ಮ. ಕರೆಕ್ಟಾಗಿ ಅಲ್ಲಿ ಒಂದಿಷ್ಟಾಗ್ಲ ಗೂಡ್ ಥರ ಇತ್ತು ಗೈಸ್. ಅಲ್ಲೋಗಿದ್ದೆ ನಾನು. ನಮ್ಮಪ್ಪ ಹೊಡಿಯೋಕೆ ಬರ್ತಿದ್ದಾರೆ ಅಂತ ಗೊತ್ತಾಗಿ ಚಿಕ್ಕ ಹುಡುಗಿಯಲ್ಲಿ. ಎಷ್ಟಿಲ್ಲ ಒಂದು ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ? ಇಲ್ಲ ಸೆಕೆಂಡೋ ಥರ್ಡ್ ಅಲ್ಲ. ಫಿಫ್ತ್ಗೆಲ್ಲ ಸ್ವಲ್ಪ ಬುದ್ಧಿ ಬಂದಿತ್ತು. ನಮ್ಮಪ್ಪ ಹೊಡಿಯೋದು ಹೊಡೆದ್ಬಿಟ್ಟು ಚೆನ್ನಾಗಿ ಹೊಡೆದಾಕಿದ್ರು ಗೈಸ್. ಒಟ್ನಲ್ಲಿ ಅವತ್ತು ಹೊಡಿಯೋದು ಹೊಡೆದ್ಬಿಟ್ಟು ನಮ್ಮಮ್ಮಗೆ ಹೇಳ್ತಾ ಇದ್ರಂತೆ, ಹೋಗಿ ಏನಾಯ್ತು ನೋಡು ಹೋಗಿ ಪಾಪ. ಇವತ್ತು ಹಂಗೆ ಮಾಡ್ತಾ ಇತ್ತು. ಹೊಡೆದ್ಬಿಟ್ಟು ಅಯ್ಯೋ ಪಾಪ ಅಂತ ಹೊಡಿಯೋದು ಹೊಡೆದ್ಬಿಟ್ಟು ತೆಕ್ಕೊಂಬೋದು ಯಾವಾಗ ಅಂತ ಇತ್ತು. ಎಲ್ರೂ ಅಷ್ಟೇ ಗೈಸ್, ಹೊಡಿಯೋದು ಹೊಡೆದ್ಬಿಡ್ತಾರೆ ಆಮೇಲೆ ಅವರೇ ಫೀಲ್ ಆಗ್ತಾರೆ ಅಷ್ಟೇ. ಈ ಸರಿ ಫೀಲ್ ಆಗ್ತಾರೆ. ಆ ಟೈಮ್ಗೆ ಕೋಪ ಹಂಗಿರುತ್ತೆ. ಅವತ್ತು ನಮ್ಮಪ್ಪ ಹಂಗೆ ಹೊಡೆದಿದ್ದಕ್ಕೆ ನಾನು ಇವತ್ತವರೆಗೂ ಹಿಂಗಿರೋದು. ಏನು ಅಡಿಗೆ